ಹರೇ ಶ್ರೀನಿವಾಸರೇ, ಎಲ್ಲರಿಗೆ ನಮಸ್ಕಾರ. ನಾನು ಪ್ರತಿ ಗುರುವಾರ ರಾಯರದು ಪೂಜೆ ಮಾಡ್ತೇನೆ. ಇದು ಗುರುವಾರ ದಿನ ಮಾಡಬೇಕು ಈ ಪೂಜೆ. ಮಣಿ ಇಟ್ಕೊಂಡು ಮಣಿ ಮೇಲೆ ರಾಯರ ಫೋಟೋವು ಬೃಂದಾವನ ಯಾವುದಿದ್ದರೆ ಅದು ಇಟ್ಕೋಬೇಕು. ಇಟ್ಕೊಂಡು ಫೋಟೋವನ್ನ ನೀಟಾಗಿ ಒರೆಸಿ ಎಲ್ಲ ಹೂವಿನ ಹಾರ ಅದು ಎಲ್ಲ ಏರ್ಸಿಂದ ಒಂದು ಮಣೆ ಮೇಲೆ ರಂಗೋಲಿ ಹಾಕ್ಕೊಂಡು, ಇದು ಪ್ರತಿ ಗುರುವಾರ 16 ಗುರುವಾರ ಮಾಡಬೇಕು ಈ ಪೂಜೆ. ತುಂಬ ವಿಶೇಷವಾದಂಥ ಫಲಿತ ಕೊಡುತ್ತೆ. ಈ ಪೂಜೆ ತುಂಬ ಚೆಂದಾಗಿದೆ. ನನಗೆ ಒಂದೊಂದು ವಾರ ಒಂದೊಂದು ದೀಪ ಬೆಳೆಸ್ತಾ ಹೋಗಬೇಕು. ಇದು ತುಂಬ ಒಳ್ಳೆಯದು. ಒಂದು ವಾರ ಒಂದು ದೀಪ, 2ನೇ ವಾರ 2 ದೀಪ, 3ನೇ ವಾರ 3 ದೀಪ, ಹಿಂಗೆ ಒಂದೊಂದು ವಾರಕ್ಕೆ ಒಂದೊಂದು ಏರಿಸ್ತಾ ಹೋಗಬೇಕು ದೇವ್ರದ್ದು ದೀಪ. 16 ವಾರ ಮಾಡಬೇಕು. ಹೇಗೂ ನಾವು ಗುರುವಾರ ಉಪವಾಸನೆ ಇರ್ತೇವಲ್ರಿ, ಒಂದು ವಾರ ಮಧ್ಯಾಹ್ನ ಊಟ ಮಾಡಬೇಕು. ರಾತ್ರಿಗೆ ಮಾತ್ರ ಏನನ್ನ ಫಳಾರ ಅಂಥದ್ದು ತೊಗೋಬೋದು. ಅವತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಂಥದ್ದು ಏನು ತಿನ್ಬೋದು. ಹಂಗೂ ಚಾತುರ್ಮಾಸ ಯಾರೂ 4 ತಿಂಗಳು ತಿಂಬಲ್ಲ. ಒಂದು ವೇಳೆ ಅಥವಾ ತಿಂಬೋ ಒಪ್ಲೆ ಇದ್ದರೆ ಗುರುವಾರ ತಿನ್ನಬಾರ್ದು. ಇದು ಒಂದೊಂದು ವಾರ ಒಂದೊಂದು ದೀಪ ಬೆಳೆಸ್ತಾ ಹೋಗಬೇಕು. ಪೀರಿಯಡ್ಸು ಅಂದರೆ ಬಿಟ್ಟು ಬಿಡಬೇಕು. ಅದೊಂದು ವಾರ ಬಿಟ್ಟು 5 ದಿನ ಆಗಿಂದ ಮತ್ತು ಗುರುವಾರ ಬಂದರೆ ಮತ್ತು ಮಾಡ್ಬೋದು ನಾವು ಈ ಪೂಜೆ. ಕೌಂಟ್ ಮಾಡ್ಕೋಬೇಕು ಫಸ್ಟೇ ಎಷ್ಟು ವಾರ ಆಯ್ತು ಅಂತಂದು. ಇದು ತುಂಬ ಚೆಂದಾಗಿದೆ ರೀ. ಯಾವುದನ್ನು ಕೆಲಸ ಅಂದ್ಕೊಂಡದು ಆಗ್ತಾಯಿಲ್ಲ, ರಾಯರ ಸೇವೆ ಮಾಡಬೇಕು ಅಂದರೆ ಇದು ಒಳ್ಳೆಯದು. ಇದು ಈ ಪೂಜೆ ಮಾಡಿರಿ, ನಿಮಗೆಲ್ಲ ಒಳ್ಳೆಯದಾಗತ್ತೆ. ಇದು ಅಷ್ಟು ಒಳ್ಳೆ ಫಲಿತ ಕೊಡುತ್ತೆ ರಾಯರದು. ರಾಯರ ಅಷ್ಟೋತ್ರ, ರಾಯರ ಸ್ತೋತ್ರ ಅನ್ಕೋಬೋದು. ಹದಿನಾರು ಗುರುವಾರ ಮಾಡಬೇಕು. ಒಂದೊಂದು ಗುರುವಾರ ಒಂದೊಂದು ದೀಪ ಬೆಳೆಸ್ತಾ ಹೋಗಬೇಕು. ತುಂಬ ಒಳ್ಳೆಯದು ರೀ ಈ ಪೂಜೆ. ನಾನು ಪ್ರತಿ ಗುರುವಾರ ನಾನು ಎಷ್ಟೋ ಸಲ ಮಾಡಿದ್ದೇನು ಈ ಪೂಜೆ. 16 ವಾರ ಮಾಡಿದ್ದೇನು. 16 ವಾರ ನನಗೆ ಒಳ್ಳೆ ಫಲಿತನೇ ಕೊಟ್ಟಿದೆ. ಹೀಗೆಲ್ಲ ಅಲಂಕಾರ ರಾಯರದು ಬೃಂದಾವನ ಎಳೆಸ್ಕೊಂಡು ಕಲ್ಸಕ್ರೆ ನೈವೇದ್ಯ ಕೊಡಬೇಕು. ಇಲ್ಲಿ ಅಕ್ಷಂತೆ ಹಾಕಿ ತುಳಸಿ ದಳ ಇಡಬೇಕು. ಈಗ ಧೂಪ ಹಚ್ಚಿ ಕಲ್ಸಕ್ರೆ ನೈವೇದ್ಯ, ಕಲ್ಸಕ್ರೆ ಕಾಜು ಅಂಥದ್ದನ್ನು ಇಡ್ಬೋದು. ಡ್ರೈ ಫ್ರೂಟ್ಸ್ ಏನನ್ನ ಇಡ್ಬೋದು. ಮಂಗಳಾರತಿ ಮಾಡಿ
ಇದು ಪೂಜಾ ವಿಧಾನ. ನಿಮ್ಗೆ ಹೇಳಿದ್ದು ನಾನು ಏನು ಹೇಳಿದ್ದೇನೆಂದರೆ 16 ಗುರುವಾರ ಈ ಪೂಜೆ ಮಾಡಬೇಕು. ಈ ಪೂಜೆ ಮಾಡಿ ಈಗ ಮಣಿ ಇಟ್ಕೊಂಡು ಮಣಿ ಮೇಲೆ ಫೋಟೋವು ಬೃಂದಾವನದ್ದು ಯಾವುದನ್ನು ಅಥವಾ ಏನನ್ನ ರಾಯರದು ಪ್ರತಿಮೆ ಇದ್ದರೆ ಇಟ್ಟು ನಮ್ಮ ಅನುಕೂಲ ಯಾವುದಿದ್ದರೆ ಅದು ಇಡಬೇಕು. 16 ಗುರುವಾರ ಈ ಪೂಜೆ ಮಾಡಬೇಕು. ಒಂದೊಂದು ವಾರ ಒಂದೊಂದು ದೀಪ ಬೆಳೆಸ್ತಾ ಹೋಗಬೇಕು. 16 ವಾರ ಕಂಪ್ಲೀಟ್ ಆಗುತ್ತೆ. ರಾಯರ ಗುಡಿ ಹತ್ತಿರ ಇದ್ದರೆ ರಾಯರ ಗುಡಿಗೂ ಹೋಗಿ ಬರ್ಬೋದು ಪೂಜಾಗಿಂದ. ಇಲ್ಲಾಂದರೆ 16 ವಾರ ಆಗಿಂದನೂ ನಿಮ್ಮ ಅನುಕೂಲ. ವಾರ ವಾರ ಹೋದ್ರೂ ಒಳ್ಳೆಯದು. ಇಲ್ಲ ಆಗೋದಿಲ್ಲ, ಎಲ್ಲರ ಆಫೀಸ್ಗಳು ಕೆಲಸಗಳಿಗೆ ಹೋಗ್ತಿರ್ತಾರಲ್ಲ, ಆಗ ಮತ್ತು 16 ವಾರ ಆಗಿಂದನೂ ಹೋಗ್ಬೋದು. ಇದು ಒಂದೊಂದು ವಾರ ಒಂದೊಂದು ದೀಪ ಬೆಳೆಸ್ತಾ ಹೋಗಬೇಕು. ಫಸ್ಟ್ ವಾರ ಒಂದು ದೀಪ, 2ನೇ ವಾರ 2 ದೀಪ, 3ನೇ ವಾರ 3 ದೀಪ, ಹಿಂಗೆ ಬೆಳೆಸ್ತಾ ಹೋಗಬೇಕು. ನಾವು ಕೌಂಟು ಒಂದೊಂದು ವಾರ ಒಂದೊಂದು ದೀಪ ಬೆಳೆಸ್ತಾ ಹೋಗಬೇಕು. ಕೈಯಲ್ಲಿ ಅಕ್ಷಂತ ಇಟ್ಕೊಂಡು ನಾವು ಸಂಕಲ್ಪ ಮಾಡಿ ಕುಲದೇವರು ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಗೋತ್ರ, ಹೆಸರು, ನಕ್ಷತ್ರ ಎಲ್ಲ ಪಠನ ಮಾಡಿ ರಾಯರ ಸ್ತೋತ್ರ ಇರುತ್ತಲ್ರಿ, ರಾಯರ ಸ್ತೋತ್ರ ಮಾಡ್ಕೋಬೋದು. ಅಥವಾ ಇಲ್ಲ ಟೈಮ್ ಇಲ್ಲಾಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೆ ಅಂತಂದು ಮನಸ್ಸಿನ ರಾಯರು ಪ್ರಾರ್ಥನೆ ಮಾಡ್ಕೊಂಡು ಅಕ್ಷಂತೆ ಹಾಕಿ ದೀಪ ಹಚ್ಚಿ ಕಲ್ಸಕ್ರಿ ನೈವೇದ್ಯ ಇಟ್ಟು ಅಕ್ಷಂತೆ ಏರಿಸ್ಬೇಕು. ಇಲ್ಲಿ ಅರ್ಶಿನ ಕುಂಕುಮ ಏನು ಏರಿಸೋದಿಲ್ಲಲ್ಲ ದೇವರಿಗೆ, ಎತ್ತಿಗೊಳ್ಳಲ್ಲ ಸ್ವಾಮಿಗಳವರು. ಅದಕ್ಕಂತೆ ಅಕ್ಷಂತೆ ಏರಿಸಿ ಮಂಗಳಾರತಿ ಮಾಡಿ ಕಲ್ಸಕ್ರೆ ನೈವೇದ್ಯ ಇಟ್ಟು ಆ ಪ್ರಸಾದ ನಾವು ತೊಗೊಂಡು ಹೋಗಬೇಕು. 16 ವಾರ ಈ ಪೂಜೆ, 16 ಗುರುವಾರ ಮಾಡಬೇಕು. ಒಂದೊಂದು ವಾರ ಒಂದೊಂದು ದೀಪ ಬೆಳೆಸ್ತಾ ಹೋಗಬೇಕು. ತುಂಬ ವಿಶೇಷವಾದಂಥ ರಾಯರು ಫಲ ಕೊಡ್ತಾನೆ ನಮಗೆ. ರಾಯರಿಗೆ ಎಷ್ಟು ಸೇವೆ ಮಾಡಿದ್ರೂ ಕಡಿಮೆ, ಅಷ್ಟು ಒಳ್ಳೆಯದು ರಾಯರ ಸೇವೆ. ಅವತ್ತಿನ ದಿನ ಮಧ್ಯಾಹ್ನ ಊಟ ಮಾಡಿರಿ, ರಾತ್ರಿ ಏನನ್ನ ಫಳಾರ ಮಾಡಿರಿ, ಒಂದೊಪ್ಪತ್ತು ಊಟ ಮಾಡ್ಬೋದು. ಅವತ್ತೊಂದಿನ ಅಂಥದ್ದೇನು ಈರುಳ್ಳಿ, ಕೆಂಪುಗಡ್ಡೆ ಅಂಥವೇನು ತಿನ್ನಬಾರ್ದು. ಇದು 16 ವಾರ ಮಾಡಿದರೆ ತುಂಬ ವಿಶೇಷವಾದಂಥ ಫಲ ಕೊಡುತ್ತೆ. ಒಂದೊಂದು ವಾರ ಒಂದೊಂದು ದೀಪ ಬೆಳೆಸ್ತಾ ಹೋಗ್ರಿ, ತುಂಬ ಒಳ್ಳೆಯದು. ರಾಯರದು ಹೀಗೆ ಮಾಡ್ಕೊತೀನಿ ನಾನು. ನಂದು ಕಂಪ್ಲೀಟ್ 16 ವಾರ ಆಗಿದೆ. ನಿಮ್ಮೆಲ್ಲರ ಸಲುವಾಗಿ ನೋಡಿಸ್ಬೇಕಂತಂದು ಮತ್ತು ನೋಡಿಸ್ತಾ ಇದ್ದೇನು. ನಾನು ಜಾಸ್ತಿ ರಾಯರದು ಮಾಡ್ತಾ ಇರ್ತೇನು. ನನಗೆ ಯಾವುದು ಕೆಲಸ ಬಂದು ಆಗ್ತಾ ಇಲ್ಲ ಅಂದಾಗ ಆರೋಗ್ಯ ಸಲುವಾಗಿ, ವಿದ್ಯಾ ಬುದ್ಧಿ ಸಲುವಾಗಿ ರಾಯರನ್ನ ನೆನೆಸ್ತಾ ಇರ್ತೇವೆ. ತುಂಬ ಮಂತ್ರಾಲಯಕ್ಕೆ ಹೋಗಿ ಬರ್ತಾನೇ ಇರ್ತೇವೆ ನಾವು. ನಮಗೆ ಹತ್ತಿರ ಮಂತ್ರಾಲಯ. ಈಗ ರಾಯರದು ಪೂಜೆ ಮಾಡ್ಕೊರಿ, ತುಂಬ ವಿಶೇಷವಾದಂಥ ಫಲ ಕೊಡುತ್ತೆ. ನಿಮ್ಗೆ ನಾನು ಹೇಳಿದ್ದು ಅರ್ಥ ಆಗ್ಯದ ಅನ್ಕೊತ ಇದ್ದೇನೋ. ನಾನು ಹೇಳಿದ್ದು ನಿಮ್ಗೆ ತುಂಬ ಇಷ್ಟವಾದರೆ ಒಂದು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಚಾನಲ್ಲು ಪ್ರಾಬ್ಲಮಿಂದ ಎಲ್ಲ ಡಿಲೇಟ್ ಆಗಿಬಿಟ್ಟಿದೆ ಮತ್ತು ನಾನು ಎಲ್ಲ ಇಡ್ತಾ ಇದ್ದೇನೆ ಒಂದೊಂದು ಪೂಜಾ. ನನಗೆ ತಿಳಿದು ಅಂಥ ಪೂಜಾ, ರಂಗೋಲಿ, ಅಡುಗೆ ಅದೆಲ್ಲ ಇಡಬೇಕು ಅನ್ಕೊತ ಇದ್ದೇನು. ತುಂಬ ಸಂತೋಷ ರೀ. ಧನ್ಯವಾದಗಳು. ಥ್ಯಾಂಕ್ ಯು. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರಾಯ ನಮಃ.